ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು. ಇದು ಹೊಟ್ಟೆಯಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕೊಬ್ಬನ್ನು ನೀರಿನಂತೆ ಕರಗಿಸುತ್ತೆ. ಹೌದು ಫ್ರೆಂಡ್ಸ್, ಇದೊಂದು ನ್ಯಾಚುರಲ್ ಆಯುರ್ವೇದಿಕ್ ಚೂರ್ಣ ಆಗಿದೆ. ಬರೀ 1 ಸ್ಪೂನ್ ದಿನ ತಿಂದರೆ ಸಾಕು, ನಿಮ್ಮ ಇಡೀ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು ಬರ್ನ್ ಮಾಡುತ್ತೆ. ತುಂಬಾ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಇದನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು. ಇದನ್ನು ಸೇವನೆ ಮಾಡಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ತಡ ಮಾಡದೆ ಈ ಚೂರ್ಣ ಅಥವಾ ಮ್ಯಾಜಿಕ್ ಪೌಡರ್ನ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸಿಂಪಲ್ ಆದಂಥ ಎಕ್ಸಸೈಸ್ ಅನ್ನು ಹೇಳ್ತೀನಿ. ಮನೇಲಿ ಕೂತ್ಕೊಂಡೆ ನೀವು ಆರಾಮಾಗಿ ಈಸಿಯಾಗಿ ಹೊಟ್ಟೆಯನ್ನು ಕರಗಿಸ್ಕೊಳ್ಬೋದು, ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಎಷ್ಟು ಹಠಮಾರಿ ಹೊಟ್ಟೆ ಭಾಗ ಏನು ಮಾಡಿದ್ರೂ ಕರಗಲ್ಲ ಅನ್ನೋರು ಇವತ್ತಿನ ಮನೆ ಮದ್ದನ್ನು ಮಾಡಿ ನೋಡಿ, ನಿಮ್ಮ ಹೊಟ್ಟೆ ಸುತ್ತಳತೆ ಬೇಗ ಕಡಿಮೆ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ತುಂಬ ಜನ ನನ್ನ ವಿಡಿಯೋಗಳು ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡ್ಬೋದು. ನನಗೋಸ್ಕರ ಈ ಪೌಡರ್ನ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಹೇಗೆ ಇದನ್ನು ತಯಾರಿ ಮಾಡೋದು ಅಂತೇಳಿ. ನಾನಿಲ್ಲಿ 20 ಗ್ರಾಮ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ನೆಕ್ಸ್ಟು 10 ಗ್ರಾಮ್ ಆಗುವಷ್ಟು ನೋಡಿ ಓಂ ಕಾಳು ಅಂತ ಹೇಳ್ತಾರೆ ಅಥವಾ ಅಜ್ವಾನ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀವಿ. ಈ ಅಜ್ವಾನ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಯಾವಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೋ ಆವಾಗ ನಾವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಅರ್ಧ ಬೌಲ್ ಅಂದರೆ 10 ಗ್ರಾಮ್ ಆಗುವಷ್ಟು ಸೋಂಪ ಕಾಳನ್ನು ತೊಗೊಂಡಿದ್ದೀವಿ. ನೋಡಿ, ಸೋಂಪು ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ನಾವಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜವನ್ನು ತೊಗೊಳ್ಳೋಣ. ಇದು 20 ಗ್ರಾಮ್ ಆಗುವಷ್ಟು ಇದೆ ನೋಡಿ. ಇದು ಕೂಡ ನಮ್ಮ ಹಸಿವನ್ನು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಕೊಡುತ್ತೆ. ಈಗ ತುಂಬ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ನಮ್ಮ ಕಾರಣ ಏನು ಹೇಳಿ, ನಾವು ಸಿಕ್ಕಾಪಟ್ಟೆ ತಿನ್ನೋದು. ಹಾಗಾಗಿ ಇದು ನಮ್ಮ ಹೊಟ್ಟೆಯನ್ನು ತುಂಬಿದಂಥ ಅನುಭವ ಕೊಡೋದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ನಮಗೆ ಇದು ಹೆಲ್ಪ್ ಆಗುತ್ತೆ. ಸೋಂಪಾಕಾಳು ಕೂಡ ನಾವು ತಿನ್ನಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬು ಅಥವಾ ಬಜ್ಜು ಉಳಿದ ಹಾಗೆ ಅದನ್ನು ಹೊರ ಹಾಕಿಸುತ್ತೆ. ಅಂದರೆ ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ. ಹಾಗಾಗಿ ಸೋಂಪಾಕಾಳು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವಿಲ್ಲಿ 10 ರಿಂದ 15 ನೋಡಿ ಮೆಣಸಿನ ಕಾಳನ್ನು ತೊಗೊಂಡಿದ್ದೀವಿ. ಈ ಮೆಣಸಿನಕಾಳು ನಮ್ಮ ಮಸಲ್ಸಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಮೆಣಸಿನಕಾಳನ್ನು ತೊಗೊಂಡಿದ್ದೀವಿ. ಅದಲ್ಲದೆ ಈ ಮೆಣಸಿನಕಾಳು ನಮ್ಮ ಬಾಡಿಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ಒಂದು ಹೀಟನ್ನು ಕ್ರಿಯೇಟ್ ಮಾಡುತ್ತೆ. ಆವಾಗ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟ್ ಬರ್ನ್ ಆಗಲಿಕ್ಕೆ ಈ ಮೆಣಸಿನಕಾಳು ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀವಿ. ಈ ಅರಿಶಿಣ ಪುಡಿ ಕೂಡ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಈ ಟರ್ಮರಿಕಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಸ್ಟವನ್ನು ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ತುಂಬಾ ಫ್ರೈ ಮಾಡೋದು ಬೇಡ. ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು. ಅಂದರೆ ಸ್ವಲ್ಪ ಮೆತ್ತಗಿದ್ರೆ ಅದು ನಾವು ಮಿಕ್ಸಿಗೆ ಹಾಕಿದಾಗ ಅಷ್ಟು ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅದು ಗರಿ ಗರಿ ಆದರೆ ಸಾಕಾಗತ್ತೆ. ನೋಡಿ, ಈ ಥರ ನಾವು ಬಿಸಿ ಮಾಡೋದ್ರಿಂದ ಅದು ಚೆನ್ನಾಗೇ ಫ್ರೆಶ್ ಆಗುತ್ತೆ. ಮತ್ತು ನೋಡಿ, ತುಂಬ ಜನಕ್ಕೆ ವೆಯ್ಟ್ ಜಾಸ್ತಿ ಆಗೋಕ್ಕೆ ಪದೇ ಪದೇ ತಿನ್ನೋದು, ಸಿಕ್ಕಾಪಟ್ಟೆ ತಿನ್ನೋದು, ಅಂತಹ ಹೊಟ್ಟೆ ಹಸುವನ್ನು ಈ ಪೌಡ್ರ್ ನೀವು ಸೇವನೆ ಮಾಡಿದರೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡುವಂತಹ ಮೂಡನ್ನು ಇದು ಕ್ರಿಯೇಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಬೇಡವಾದ ಜಾಗದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೇವಲ್ವ ನೋಡಿ. ಫ್ರೈ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದಮೇಲೆ ನಾವೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಬರೀ 20 ರೂಪೀಸ್ ಅಷ್ಟೇ ಸಾಕಾಗತ್ತೆ. ಅಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಈ ಪೌಡರ್ನ ತಯಾರಿ ಮಾಡ್ಕೊಳ್ಬೋದು. ಇದನ್ನು ಸೇವನೆ ಮಾಡೋದ್ರಿಂದ ಓವರಾಲ್ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ನಾವು ಈಸಿಯಾಗಿ ನಮ್ಮ ತೂಕವನ್ನು, ನಮ್ಮ ದೇಹದಲ್ಲಿ ಬೇಡವಾದಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೀವು ಇದನ್ನು ಡಬಲ್ ಆಗಿ ಅಂದರೆ ಇದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಕೂಡ ನೀವು ಇದನ್ನು ತಯಾರಿ ಮಾಡಿಟ್ಕೊಳ್ಬೋದು. ಆದರೆ ಮಾತ್ರ ನೀವು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಡೈಲಿ ನೀವು ಈಸಿಯಾಗಿ ಇದನ್ನು
ಯೂಸ್ ಮಾಡ್ಬೋದು. ಈ ಥರ ಕಂಟೈನರಲ್ಲಿ ಹಾಕಿಟ್ರೆ ನೀವು ಒಂದು ವೇಳೆ ಹೊರಗಡೆ ಯಾವುದಾದ್ರು ಟೂರ್ ಹೋಗಿದ್ರು ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು. ನೋಡಿ, ಈ ಪೌಡರ್ ಅಂತೂ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟನ್ನು, ಹೊಟ್ಟೆ ಭಾಗವನ್ನು ಬೆಣ್ಣೆ ಥರ ಕರಗಿಸುತ್ತೆ. ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ಇದನ್ನು ಹೇಗೆ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು ಅಂದರೆ, ನಾವು ಊಟ ಮಾಡುವುದಕ್ಕಿಂತ ಅರ್ಧ ಗಂಟೆ ಮೊದಲು ನಾವು ಇದನ್ನು ಸೇವನೆ ಮಾಡಬೇಕು. ನೀವು ಬೆಳಗ್ಗೆ ತೊಗೊಂಡ್ರೆ ಬೆಳಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಅರ್ಧ ಗಂಟೆ ಮೊದಲು ಇದನ್ನು ತೊಗೊಳ್ಬೇಕು. ದಿನಕ್ಕೆ ಒಂದು ಸಲ ತೊಗೊಂಡ್ರೆ ಸಾಕು. ಇದನ್ನು ನೀವು ಹೇಗೆ ತಗೊಳ್ಬೇಕು ಅಂದರೆ, 1 ಗ್ಲಾಸ್ ನೀವು ಡೈಲಿ ಕುಡಿಯುವಂತಹ ಪರಿಶುದ್ಧವಾದಂಥ ನೀರಿಗೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ನೀವು ಸಿಪ್ ಬೈ ಸಿಪ್ ಇದನ್ನು ಕುಡಿಬೇಕು. ಗೊಟ ಗೊಟ ಕುಡಿಯೋದಲ್ಲ. ಚೆನ್ನಾಗಿ ನೀವು ಇದನ್ನು ಕುಡಿಯುವುದರಿಂದ ಇದರಿಂದ ಉಪಯೋಗ ಫಸ್ಟ್ ಹೇಳ್ತೀನಿ ನೋಡಿ. ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ನಿಮಗೆ ಯಾವುದೇ ರೀತಿಯ ಹೊಟ್ಟೆ ಹಸುವಾಗ್ತಿರುತ್ತೆ, ತುಂಬ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಅದನ್ನು ಇದು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹೊಟ್ಟೆ ತಯಾರಾಗುತ್ತೆ. ಅಂದರೆ ನೀವು ಏನೇ ಆಹಾರ ಪದಾರ್ಥ ಸೇವನೆ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಆಹಾರದಲ್ಲಿರುವಂಥ ಶಕ್ತಿ ಮಾತ್ರ ನಮ್ಮ ದೇಹದಲ್ಲಿ ಉಳಿಯುವಂತೆ ಮಾಡುತ್ತೆ. ವೇಸ್ಟ್ ಆದಂಥ ಪದಾರ್ಥವನ್ನು ಹೊರ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಕೂಡ ಇದೆ. ಹಾಗಾಗಿ ಇದು ಸೂಪರ್ ಆದಂಥ ಪೌಡ್ರ್ ಅಂತಲೇ ಹೇಳ್ಬೋದು. ನೀವು ಮಧ್ಯಾಹ್ನ ಊಟ ಮಾಡುವುದಕ್ಕಿಂತ ಅರ್ಧ ಗಂಟೆ ಮೊದಲು ಇದನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ನೀವು ಯಾವಾಗ ಹೆವಿ ಮೀಲ್ಸ್ ಸೇವನೆ ಮಾಡ್ತೀರೋ ಅದಕ್ಕಿಂತ ಅರ್ಧ ಗಂಟೆ ಮೊದಲು, ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಮಧ್ಯಾಹ್ನ ತೊಗೊಳ್ಲಿಕ್ಕೆ, ಬೆಳಗ್ಗೆ ತೊಗೊಳ್ಲಿಕ್ಕೆ ಅಂದರೆ ರಾತ್ರಿ ನೀವು ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಇದನ್ನು ಸೇವನೆ ಮಾಡ್ಬೋದು. ಒಂದು ವೇಳೆ ನೀವು ಮರೆತರೆ ಊಟ ಆದಮೇಲೆ ನೀವು ಡೈಲಿ 1 ಟೈಮ್ ಇದನ್ನು ತೊಗೊಂಡ್ರೆ ಸಾಕು. ಇದನ್ನು ನೀವು ಕರೆಕ್ಟಾಗಿ 15 ದಿವಸ ತೊಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ತೂಕ ಎಷ್ಟು ಕಡಿಮೆ ಆಗಿದೆ, ಹೊಟ್ಟೆ ಭಾಗ ಕೂಡ ಎಷ್ಟು ಹಿಂದೆ ಹೋಗಿದೆ ಅಂತ ಹೇಳಿ. ಮ್ಯಾಜಿಕ್ ಡ್ರಿಂಕ್ಸ್ ತೊಗೊಳೋದ್ರ ಜೊತೆಗೆ ಅವಶ್ಯಕತೆ ಇದ್ದರೆ, ಅಂದರೆ ನೀವು ತೂಕವನ್ನು ಫಾಸ್ಟಾಗಿ ಬರ್ನ್ ಮಾಡಬೇಕು ಅಂದ್ಕೊಂಡ್ರೆ ಈ ಸಿಂಪಲ್ ಆದಂಥ ಎಕ್ಸಸೈಸ್ ಮಾಡಿ. ಅಂದರೆ ಫಾಸ್ಟಾಗಿ ಜಂಪ್ ಮಾಡೋದು, ನಿಮ್ಮ ಕೈಯನ್ನು ನೋಡಿ ಸ್ಟಮಕ್ಕಿಗೆ ಸ್ಟ್ರೆಚ್ ಮಾಡೋದು, ಈ ರೀತಿ ನೀವು ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಬೇಗ ಕರಗುತ್ತೆ. ಫಾಸ್ಟಾಗಿ ನೀವೆಲ್ಲಿ ನಿಂತಿರ್ತೀರೋ ಅಲ್ಲೇ ರನ್ ಮಾಡಿದವ್ರ ಥರ ಮಾಡೋದು. ನೆಕ್ಸ್ಟ್ ನೋಡಿ, ಈ ರೀತಿ ನೋಡಿ ಮಲಗಿ ನೀವು ಇಡೀ ಬಾಡಿನ ಬೆಂಡ್ ಮಾಡೋ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಭಾಗಕ್ಕೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಹೊಟ್ಟೆ ಕರಗಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಕೆಲವೊಂದು ಎಕ್ಸಸೈಸ್ಗಳನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ತುಂಬಾ ಸಿಂಪಲ್ ಆದಂಥ ವ್ಯಾಯಾಮಗಳನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗಂತೂ ಗೊತ್ತೇ ಇದೆ, ವೆಯ್ಟ್ ಲಾಸ್ ಮಾಡ್ತೀನಿ ಅಂದಾಗ ನಾವು ಯಾವ ಆಹಾರಗಳನ್ನು ಸೇವನೆ ಮಾಡಬೇಕು ಅಂಥೇಳಿ. ನನ್ನ ಹಲವಾರು ವೆಯ್ಟ್ ಲಾಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆದಷ್ಟು ವೆಜಿಟೇಬಲ್ಸನ್ನು, ಫ್ರೂಟ್ಸನ್ನು ತೊಗೊಳ್ಳಿ. ಚಪಾತಿ ರೈಸನ್ನು ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ಚಮತ್ಕಾರ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಬೇಗ ನಿಮ್ಮ ತೂಕ ಕಡಿಮೆ ಆಗುತ್ತೆ. ಹೊಟ್ಟೆ ಕರಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.